ನಮಸ್ತೆ ಎಲ್ರಿಗೂ. ಇವತ್ತು ಡಯಾಬಿಟೀಸ್ ರೆಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ಜನ ನನ್ನ ಪೇಷಂಟ್ಸ್ ಕೇಳ್ತಾರೆ, ಡಯಾಬಿಟೀಸ್ ರಿವರ್ಸ್ ಮಾಡ್ಬೋದಾ, ಕ್ಯೂರ್ ಇದೆಯಾ ಅಂತ. ಸಿಂಪಲ್ ಆನ್ಸರು ಇಲ್ಲ. ಡಯಾಬಿಟೀಸ್ ರೆಮಿಷನ್ ಅಂತ ಒಂದು ಎಂಟಿಟಿ ಡಿಫೈನ್ ಮಾಡ್ತೀವಿ. ಹಾಗಂತ ಏನಂದರೆ 3 ತಿಂಗಳು ಶುಗರು HbA1c ನೋಡಿದಾಗ ಅದು 6.5%ಗಿನ್ನ ಕಮ್ಮಿ ಇದೆ ವಿತೌಟ್ ಎನಿ ಯೂಸ್ ಆಫ್ ಆ್ಯಂಟಿ ಡಯಾಬಿಟಿಕ್ ಮೆಡಿಸಿನ್ಸ್ ಫಾರ್ 3 ಮಂತ್ಸ್ ಅಟ್ ಲೀಸ್ಟ್. ಆವಾಗ ಡಯಾಬಿಟೀಸ್ ರೆಮಿಷನಲ್ಲಿದೆ ಅಂತ. ಬಟ್ ದಟ್ ಡಸಂಟ್ ಮೀನ್ ಕ್ಯೂರ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು. ಯಾಕಂದರೆ ಲೈಫ್ ಸ್ಟೈಲ್ ಚೇಂಜಸ್, ಡಯಟ್ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಅದನ್ನೆಲ್ಲ ಫಾಲೋ ಮಾಡ್ತಾನೆ ಇರಬೇಕು. ಆವಾಗ ಮಾತ್ರ ಈ ರೆಮಿಷನ್ ಫೇಸಲ್ಲಿ ಇನ್ನೂ ಜಾಸ್ತಿ ದಿವಸ ಇರ್ಬೋದು. ಆ್ಯಂಡ್ ಇದು ಎಷ್ಟು ದಿವಸ ಇರುತ್ತೆ ಅನ್ನೋದು ಇಟ್ ವೇರೀಸ್ ಫ್ರಮ್ 1% ಟು ಅದರ್. ಕೆಲವರಿಗೆ 3 ಇಯರ್ಸ್ ಇರ್ಬೋದು, ಕೆಲವರಿಗೆ 5 ಇಯರ್ಸ್ ಇರ್ಬೋದು, ಇನ್ನು ಕೆಲವರಿಗೆ ಇನ್ನೂ ಜಾಸ್ತಿ ಇರ್ಬೋದು. ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್, ಇನಿಷಿಯಲಿ ಡಯಾಬಿಟೀಸ್ ಡಯಾಗ್ನೋಸ್ ಆದಮೇಲೆ ಎಷ್ಟು ಬೇಗ ಶುಗರ್ ಕಂಟ್ರೋಲ್ ಮಾಡ್ಕೊಳ್ತೀರೋ, ನಾರ್ಮಲೈಸ್ ಮಾಡ್ಕೊಳ್ತೀರೋ, ಅಷ್ಟು ಚಾನ್ಸಸ್ ಆಫ್ ಗೋಯಿಂಗ್ ಇನ್ ಫಾರ್ ರೆಮಿಷನ್ ಆರ್ ಮೋರ್. ಅದಕ್ಕೆ ಬೇಗ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ನ ಮೀಟ್ ಮಾಡಿ